ಆಗಿ ಫೋನ್ ತಗೋಬೇಕಾ? ಬನ್ನಿ ಹೇಗೆ ಅಂತ ಹೇಳ್ತೀನಿ. ನೀವೇನಾದ್ರೂ 2G ಫೋನ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ 1 ವರ್ಷದ ರೀಚಾರ್ಜ್ ನ ಒಟ್ಟು ಖರ್ಚು 2327 ರೂಪಾಯಿ ಮಾಡ್ತೀರಾ. ಒಂದು ರೀಚಾರ್ಜ್ 28 ದಿನ ಕವರ್ ಆಗುತ್ತದೆ. ಇದರಲ್ಲಿ ಫೋನ್ ಕಾಸ್ಟ್ ಇನ್ಕ್ಲೂಡ್ ಆಗಿರೋದಿಲ್ಲ. ಆದ್ರೆ ನೀವೇನಾದ್ರೂ ಜಿಯೋ ಭಾರತ್ ಫೋನ್ ತೆಗೆದುಕೊಂಡಲ್ಲಿ ಫೋನ್ ಕಾಸ್ಟ್ ಬಂದು ಕೇವಲ 999 ರೂಪಾಯಿಗಳಾಗುತ್ತದೆ ಮತ್ತು 1 ವರ್ಷದ ರೀಚಾರ್ಜ್ ಕೇವಲ 1341 ರೂಪಾಯಿಗಳಾಗಿರುತ್ತದೆ. ಒಂದು ವೇಳೆ ನೀವು ಫೋನ್ ಕಾಸ್ಟ್ ಮತ್ತು ರೀಚಾರ್ಜ್ ಕಾಸ್ಟ್ ಆಡ್ ಮಾಡಿದಲ್ಲಿ ಒಟ್ಟು ಮೊತ್ತ 2340 ರೂಪಾಯಿಗಳಾಗಿರುತ್ತದೆ. ಇದನ್ನ ನೀವು 2G ಫೋನ್ಗೆ ಕಂಪೇರ್ ಮಾಡಿದ್ರೆ 1 ವರ್ಷದ ಪೂರ್ತಿ ರೀಚಾರ್ಜ್ ಸೇರಿ ಫೋನ್ ಕೂಡ ಫ್ರೀ ಆಗಿ ಸಿಗುತ್ತದೆ. ಅದು ಸೇಮ್ ಪ್ರೈಸ್ ನಲ್ಲಿ. ಅಷ್ಟೇ ಅಲ್ಲ, ಇದರ ಜೊತೆಗೆ ನಿಮಗೆ ಸಿಗುತ್ತೆ ಪ್ರತಿ ತಿಂಗಳು 14 GB ಡೇಟಾ, ಅನ್ಲಿಮಿಟೆಡ್ IPL ನೋಡೋದಕ್ಕೆ ಒಂದೊಳ್ಳೆ ಅವಕಾಶ ಸಿಗುತ್ತೆ, ಲೈವ್ ಟಿವಿ ಕೂಡ ನೋಡಬಹುದು, ಮೂವೀಸ್ ನೋಡಬಹುದು, ಸಾಂಗ್ಸ್ ಕೇಳಬಹುದು, ಇನ್ನೂ ಹೆಚ್ಚು. ಈಗಲೇ ಜಿಯೋ ಭಾರತ್ ಫೋನ್ಗೆ ಸ್ವಿಚ್ ಆಗಿ. ನಮಸ್ಕಾರ ಸ್ನೇಹಿತರೆ, ಸಿದ್ದರಾಮ್ ಪಡಸಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅಂಬಾನಿಯವರ ಜಿಯೋ ಫೋನ್ ನಿಮ್ಗೆ ಉಚಿತವಾಗಿ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು. ನಿಮ್ಗೆ ಏರ್ಟೆಲ್ ಇದು ಏರ್ಟೆಲ್ ಸಿಮ್ ನಡೆಯಲ್ಲ. ಇದಕ್ಕೆ ಅಂಬಾನಿಯವ್ರ ಫೋನು ಅಂದ್ರೆ ಜಿಯೋ ಭಾರತ್ ಫೋನು ಉಚಿತವಾಗಿ ಸಿಗುತ್ತದೆ. ಅದನ್ನ ಹೇಗ್ ಪಡ್ಕೋಬಹುದಂತ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಇದು ಫ್ಯೂಚರ್ಸ್ ನೋಡಿ ಏನೇನಿದೆ ಫ್ರೆಂಡ್ಸ್. ಇದು ಕ್ರಿಕೆಟ್ ಅನ್ನ ನೋಡ್ಬೋದು ನೀವು, ಎಂಜಾಯ್ ಕ್ರಿಕೆಟ್ ಅಂಡ್ ಮೂವೀಸ್ ವಿತ್ ಜಿಯೋ ಸಿನಿಮಾ ಇದೆ ಇದರಲ್ಲಿ ಯೂಟ್ಯೂಬ್ ತರಹ. ಮತ್ತೆ ಜಿಯೋ 7 ಅಂದ್ರೆ 8 ಕೋಟಿ ಪ್ಲಸ್ ಹಾಡುಗಳು ಇದಾವೆ ಫ್ರೆಂಡ್ಸ್ ಇದರಲ್ಲಿ. ಮತ್ತೆ ನೀವು ಫೋನ್ ಪೇ ಗೂಗಲ್ ಪೇನು ಮಾಡಬಹುದು ಫ್ರೆಂಡ್ಸ್ ಇದರಲ್ಲಿ. ಮತ್ತೆ ಲೈವ್ ಜಿಯೋ ಟಿವಿ ನೋಡ್ಬೋದು ಫ್ರೆಂಡ್ಸ್, ನೀವು ವಾರ್ತಾ ನೋಡ್ಬೋದು, TV9 ಸುವರ್ಣ ನ್ಯೂಸ್ ನೋಡ್ಬೋದು. ಮತ್ತೆ ಜಿಯೋ ಫೋಟೋ ಅಂದ್ರೆ ಇದಕ್ಕೆ ಕ್ಯಾಮ್ರಾ ಇದೆ, ಅದನ್ನ ನೋಡ್ಬೋದು. ಜಿಯೋ ಚಾಟ್ಸ್ ಮಾಡ್ಬೋದು ನೀವು, HD ವಾಯ್ಸ್ ಕಾಲಿಂಗ್ ಇದೆ, ಅದನ್ನ ಮಾಡ್ಬೋದು. FM ರೇಡಿಯೋ ಇದೆ, 4G ಇಂಟರ್ನೆಟ್ ಬ್ರೌಸಿಂಗ್ ಮಾಡ್ಬೋದು ನೀವು ಇದರಲ್ಲಿ. ಇದೊಂದು ಮೇನ್ ಇರಲಿ. ಮತ್ತೆ ಇದ್ರ ಇನ್ನೊಂದು ಮುಖ್ಯವಾದ ಅಂದ್ರೆ 2000 mAh ಬ್ಯಾಟ್ರಿ ಇದೆ ಫ್ರೆಂಡ್ಸ್. ಮತ್ತೆ 3 MP ಕ್ಯಾಮ್ರಾ ಇದೆ, ಲೌಡ್ ಸ್ಪೀಕರ್ ಇದೆ. ಇವಾಗ ನಾವು ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದೆ, ಮಾಡೋಣ ಫ್ರೆಂಡ್ಸ್. ಇದ್ರಲ್ಲಿ ಸಿಗುತ್ತೆ ನಿಮ್ಗೊಂದು ಚಾರ್ಜರು, ಈಗ ಬಂತು ನಮ್ದು ಮೇನ್ ಪ್ರಾಡಕ್ಟ್ ಮೊಬೈಲ್ ಬಗ್ಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ತುಂಬಾ ಸಾಲಿಡ್ ಆಗಿದೆ ನೋಡಿ. ಇಲ್ಲಿ ಕ್ಯಾಮ್ರಾ ಇದೆ. ಇದನ್ನ ನೀವು ಫ್ರೀ ಆಗಿ ಹೇಗೆ ಪಡ್ಕೋಬೇಕು ಅಂದ್ರೆ, ಇವಾಗ ಅಂಬಾನಿ ಅವರು ಫ್ರೀ ಅಂತ ಘೋಷಿಸಿಲ್ಲ, ನಾವೇ ಇದನ್ನ ಫ್ರೀ ಅಂತ ಹೇಗೆ ತಗೊಳ್ಳೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಇದನ್ನ ಪ್ಯಾಕ್ ಮಾಡೋಣ.